ಅಲ್ಲಲ್ಲಲ್ಲಲ್ಲಲ್ಲ ಏನು ಸಕ್ಕತ್ತಾಗೈತೆ. ಸ್ವಲ್ಪ ಹೊಸ್ದಾಗಿ ಬರೋರಿಗೆ ಒಂಥರ ಏನೋ ಅಂತ ಅನಿಸ್ಬೋದು, ಏನು ತೊಂದರೆ ಇಲ್ಲ. ತುಂಬಾ ಚೆನ್ನಾಗಿ ಕಾಣಿಸ್ತದೆ. ಹತ್ರಕ್ಕೆ ಹೋದರೆ ಇಷ್ಟೊಂದಾಗಿ ಕಾಣಿಸಲ್ಲ. ಸೊ ಹಂಗಾಗಿ ನಾನು ಈಗ ಮೊದಲನೇ ಸ್ಟೇಜ್ ಮುಗಿಸಿದ್ದೀವಿ. ಎರಡನೇ ಒಳ್ಳೆ ಫೋಟೋ ತೊಗೋಬೋದು ಮಾತ್ರ ಅಷ್ಟು. ಯಾಕೆ ಅಂದರೆ ಬ್ಲೂ ಇಶಾಗಿ ಬರ್ತಾಯಿದೆ ವಾಟ್ರ್ ಮಾತ್ರ ಅಷ್ಟು. ಕೆಳಗಡೆ ಹೊಡಿತೀನಿ ರೆಡ್ನೇ ಇನ್ನೊಂದ್ಸಲ. ಯಸ್ ಎಲ್ಲ ಹೊಡೆದೆ. ಹಾಯ್ ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸುಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪಾಪು ಡ್ರೈವ್ ಇಂಡಿಯಾ. ಸೊ 13ನೇ ದಿನದ ಡೇ ಸ್ಟಾರ್ಟ್ ಮಾಡೋದಕ್ಕೆ ನಾನು ಬಂದು ನಿಂತಿದ್ದೀನಿ ಮೇಘಾಲಯಕ್ಕೆ. ನಿಮ್ಗೆ ಗೊತ್ತಿದೆ, ಮೇಘಾಲಯ ಪ್ರಪಂಚದ ಅತಿ ಹೆಚ್ಚು ಮಳೆ ಬೀಳುವಂಥ ಪ್ರದೇಶವಾದಂಥ ಒಂದು ಚಿರಾಪುಂಜಿ. ಸೊ ಆ ಒಂದು ಚಿರಾಪುಂಜಿಗೆ ಬಂದು ನಾನು ರಾತ್ರಿ ಸ್ಟೇ ಆಗಿದ್ದೀನಿ. ಇಲ್ಲಿಂದ 2 ದಿನ ಪ್ರವಾಸ. ಏನಂದರೆ ಇವತ್ತು ಮೇಘಾಲಯದಲ್ಲಿ ಇರ್ತೀನಿ, ನಾಳೆನೂ ಕೂಡ ಮೇಘಾಲಯದಲ್ಲೇ ಇರ್ತೀನಿ. ಸೊ ಹಂಗಾಗಿ ಮೇಘಾಲಯದಲ್ಲಿ ಫೇಮಸ್ ಆಗಿರೋಂಥ ವಾಟರ್ ಫಾಲ್ಸ್ಗಳನ್ನ ನೋಡೋಣ, ಇಲ್ಲಿ ಟೆರೈನ್ಗಳನ್ನ ನೋಡೋಣ. ಇಲ್ಲಿ ಪ್ರಮುಖವಾಗಿ ಒಂದು 2-3 ಫಾಲ್ಸ್ಗಳಿದೆ. 7 ಸಿಸ್ಟರ್ ಫಾಲ್ಸ್, ಒಂದು ನಕೋಲಿಕಲ್ ಫಾಲ್ಸ್, ಮತ್ತು ಇನ್ನೊಂದು ವೈಫೈ ಯಾವುದೋ ಒಂದು ಫಾಲ್ಸ್ ಇದೆ. ಸೊ ಈ 3 ಫಾಲ್ಸ್ನ ವಿಸಿಟ್ ಮಾಡೋಣ. ಸೊ ಬೆಳಗ್ಗೆ ಎದ್ದು ರೆಡಿಯಾಗಿದ್ದೀನಿ. ಇಲ್ಲಿಂದ ನಮ್ಮ ಟ್ರಾವೆಲ್ ಸ್ಟಾರ್ಟ್ ಮಾಡೋಣ ಫಾಲ್ಸ್ ಕಡೆಗೆ. ಸೊ ಬನ್ನಿ ತಡ ಮಾಡೋಣ. ಅಂದವೇ ಹೋಯ್ತಾ ಎಲ್ಲ ಟಿಫನ್ ತಿನ್ಕೊಂಡು ಫಾಲ್ಸ್ಗಳು ನೋಡ್ಕೊಂಡು ಇವತ್ತು ಜರ್ನಿ ಸ್ಟಾರ್ಟ್ ಮಾಡೋಣ. ಉಗೇ ಮಾದಪ್ಪ, ನಮ್ಮ ಜರ್ನಿ ಸ್ಟಾರ್ಟ್ ಆಗಿದೆ ಮೇಘಾಲಯನ ಎಕ್ಸ್ಪ್ಲೋರ್ ಮಾಡೋದಕ್ಕೆ. ಅಂದರೆ ನಾನು ಎಲ್ಲನೂ ಕೂಡ ಎಕ್ಸ್ಪ್ಲೋರ್ ಮಾಡಲ್ಲ, ಬೇಕಾಗಿರೋದು. ಬಿಕಾಸ್ ಆಫ್ ನನ್ನ ಹತ್ರ ಟೈಮ್ಗಳಿಲ್ಲ. ಇನ್ನೂ ನಾನು ಅರುಣಾಚಲ್ ಪ್ರದೇಶಕ್ಕೆ ಟ್ರಾವೆಲ್ ಮಾಡಬೇಕು. ಹಾಗಾಗಿ ಪ್ರಮುಖವಾಗಿರೋಂಥ ಜಾಗನ ವಿಸಿಟ್ ಮಾಡೋಣ. ಚಿರಾಪುಂಜಿಗೆ ಸುಸ್ವಾಗತ. ಆ್ಯಕ್ಚುಲಿ ಇನ್ನೂ ಜನಗಳು ಸರಿಯಾಗಿ ಯಾರೂ ಎದ್ದಿಲ್ಲ. ಯಾಕಂದರೆ ಇಲ್ಲೆಲ್ಲ ಆಫ್ಟರ್ 8-8:30 ಮೇಲೆ ಅಂತೆ ಹೋಟೆಲ್ಸ್ಗಳಾಗಲಿ ಮತ್ತೊಂದಾಗಲಿ ಎಲ್ಲ ಆಕ್ಟಿವ್ ಆಗೋದು. ಜನಗಳು ಕೂಡ ಹಾಗೇ ನಿಧಾನಕ್ಕೆ ಎದ್ದೇಳ್ತಾ ಇದ್ದಾರೆ. 7 ಸಿಸ್ಟರ್ ವಾಟರ್ ಫಾಲ್ಸ್. ಯಾಕೆ ಅಂದರೆ ಅದು 7 ಫಾಲ್ಗಳು ಬೀಳೋದ್ರಿಂದ ಅದನ್ನು 7 ಸಿಸ್ಟರ್ ವಾಟರ್ ಫಾಲ್ಸ್ ಅಂತ ಕರೀತಾರೆ. ಇದು ಸ್ಮಾಲ್ ಸಿಟಿ ಆ್ಯಕ್ಚುಲಿ. ಅಂದರೆ ಇದು ತಾಲೂಕು ಇರ್ಬೋದು ಅಂದ್ಕೊಂಡಿದ್ದೀನಿ, ಶಿವರ ಅಂತ. ಸೊ ಅದರೊಳಗೆ ಒಂದು ಗಾಂವ್ ವಿಲೇಜ್ ಚಿರಾಪುಂಜಿ ಅನ್ನೋದು ಒಂದು ಪ್ಲೇಸು. ಆ ಚಿರಾಪುಂಜಿ ಅನ್ನೋ ಒಂದು ಪ್ಲೇಸಲ್ಲೇ ಈ ಫಾಲ್ಸ್ಗಳು ಕ್ರಿಯೇಟ್ ಆಗಿರೋದು. ಆಮೇಲೆ ಅತಿ ಹೆಚ್ಚು ಮಳೆ ಬೀಳುವಂಥ ಜಾಗ ನಿಮಗೆಲ್ಲ ಗೊತ್ತೇ ಇದೆ. ನಾವು ಚಿಕ್ಕದ್ರಿಂದ ಬುಕ್ಕಲ್ಲೆಲ್ಲ ಓದಿದ್ವಿ. ಬಟ್ ಪ್ರೆಸೆನ್ಸ್ ಯಾವುದು ಬೇರೆ ಇದೆ. 7 ಸಿಸ್ಟರ್ ವಾಟರ್ ಫಾಲ್ಸ್ ಹತ್ರ ಬಂದ್ವಿ. ಕಾರ್ ಪಾರ್ಕ್ ಮಾಡಿದ್ವಿ. ಇಲ್ಲಿ ನೋಡ್ತಾ ಇದ್ದೀರಾ. ಸೊ ಈ ಒಂದು ಪ್ಲೇಸಲ್ಲಿ ನಿಂತ್ಕೊಂಡು ಇದನ್ನು ನೋಡೋ ಅಂಥ ಜಾಗ. ಸೊ ಇದು ಮೇನ್ ರೋಡಿಂದ ವ್ಯೂ ಕಾಣಿಸುತ್ತೆ. ಸ್ವಲ್ಪ ಫಾಗಿದೆ, ಬಟ್ ನೀರು ಕಡಿಮೆ ಇದೆ. ನೋಡೋಣ ಮೇಲತ್ತಿ. ಈಗ ನೀವೇನು ನೋಡ್ತಾ ಇದ್ದೀರಾ ಇದೇ ಫಾಲ್ಸ್. ಆ್ಯಕ್ಚುಲಿ ಫಾಲ್ಸಲ್ಲಿ ವಾಟ್ರೇ ಇಲ್ಲ. ಸೊ ನಾವು ಮಾನ್ಸೂನ್ ಟೈಮಲ್ಲೇ ಬರಬೇಕು. ಬೆಳಗ್ಗೆನೇ ನಮಗೆ ಬೇಜಾರಾಗ್ತಾಯಿದೆ. ಆ್ಯಕ್ಚುಲಿ ಈ ಒಂದು ವಾಟರ್ ಫಾಲ್ಸ್ಗೆ ಬಂದು ಒಂದು ಸ್ವಲ್ಪನಾದ್ರೂ ನೀರಿದೆ ಅಂತ ಖುಷಿ ಇರ್ತಾಯಿತ್ತು ಒಂದಾದ್ರೂ. ಆ್ಯಕ್ಚುಲಿ ನಾನು ಬೆಳಗ್ಗೆನೇ ಎದ್ದು ಫಾಲ್ಸ್ ನೋಡೋಣ ಅಂತ ಬಂದೆ 7 ಸಿಸ್ಟರ್ ವಾಟರ್ ಫಾಲ್ಸ್ಗೆ. ನೀವು ನೋಡ್ಬೋದು, ಇದು ಚಿರಾಪುಂಜಿಲಿರೋಂಥ ಒಂದು ಜಾಗ. 7 ಸಿಸ್ಟರ್ ವಾಟರ್ ಫಾಲ್ಸ್ ಆ್ಯಕ್ಚುಲಿ ಫಾಲ್ಸ್ ಬೀಳ್ತಾ ಇಲ್ಲ. ಯಾಕೆ ಅಂದರೆ ಮಳೆ ಇಲ್ಲ. ಸೊ ವೆಟ್ಲ್ಯಾಂಡಲ್ಲೇ ಮಳೆ ಇಲ್ಲ, ಆದಮೇಲೆ ಫಾಲ್ಸ್ ಇನ್ನು ಕ್ರಿಯೇಟೇ ಆಗೋಲ್ಲ. ಸೊ ಹಂಗಾಗಿ ಏನು ಮಾಡಿದ್ದೀನಿ, ಈ ಒಂದು ವ್ಯೂವ್ನ ನೋಡ್ತಾ ಒಂದು ಬ್ಲ್ಯಾಕ್ ಕಾಫಿ ತೊಗೊಂಡಿದ್ದೆ. ಸೊ ಬ್ಲ್ಯಾಕ್ ಕಾಫಿ ಸೇವಿತಾ ಇದ್ದೀನಿ. ನನಗೂ ಸ್ವಲ್ಪ ಬೇಜಾರಾಯಿತು. ಯಾಕೆಂದರೆ ಆಮೇಲೆ ನನ್ನ ಕಡೆ ನಾನು ಫಾರೆಸ್ಟ್ ಏರಿಯಾದಲ್ಲಿ ಓಡಾಡ್ಬೇಕಾದ್ರೆ ಅನ್ಕೋತೀನಿ ನೇಚರ್ ನೋಡ್ಬೋದಲ್ಲ ಅಂತ ಅಟ್ಲೀಸ್ಟು. ಸೊ ಹಂಗಾಗಿ ಈ ಒಂದು ಪ್ಲೇಸ್ನ ಸುಮ್ಮನೆ ಹಂಗೆ ಸವಿತಾ ಕಾಫಿ ಕುಡಿತಾಯಿದ್ದೀನಿ. ಸೊ ನೀವೇನಾದರೂ ಈ ಥರ ಒಂದು ಫಾಲ್ಸು ಮೇಘಾಲಯ ಕಡೆ ಬರ್ಬೇಕಾದ್ರೆ ಪ್ಲ್ಯಾನ್ ಮಾಡಬೇಕು ಅಂತಂದರೆ ನೀವೇನು ಮಾಡಿ, ಮಾನ್ಸೂನ್ ಟೈಮಲ್ಲಿ ಬನ್ನಿ. ಯಾಕೆಂದರೆ ಸೊ ಅವಾಗ ಮಳೆ ಬೀಳ್ತಾನೆ ಇರ್ತದೆ. ಇಷ್ಟು ಫಾಲ್ಸು ನಿಮಗೆ ಕಣ್ಣಲ್ಲಿ ನೋಡ್ಬೋದು ಆ್ಯಕ್ಚುಲಿ ಆರಾಮಾಗಿ. ಸೊ ಈಗ ಯಾವುದೇ ಥರದ ಫಾಲ್ಸ್ ಬೀಳ್ತಾಯಿಲ್ಲ. ಸೊ ನಾವು ಜಸ್ಟ್ ಒಂದು ನೇಚರ್ ನೋಡ್ತಾ ಇದ್ದೀನಿ ಅಷ್ಟೇ. ತುಂಬ ಡೀಪಾಗಿದೆ, ಬಟ್ ಮಳೆ ಬೀಳ್ತಾರೆ ಸಕ್ಕತ್ತಾಗಿ ಕಾಣಿಸ್ತದೆ. ಇಷ್ಟು ಹತ್ರದಿಂದಲೇ ವ್ಯೂ ಮಾಡ್ಬೋದು ನಾವು. ಸೊ ಸ್ವಲ್ಪ ಬೇಜಾರಾಯ್ತೈತೆ, ಏನು ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ಟೈಮ್ ವಿಸಿಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಮೈಂಡಲ್ಲಿ. ಸೊ ಮಳೆ ಬೀಳೋ ಟೈಮಲ್ಲಿ ಇಲ್ಲಿ ವಿಸಿಟ್ ಮಾಡಿದ್ದೀನಿ. ಸೊ ಈಗ ಇಲ್ಲಿಂದ ನಾವು ಇನ್ನೊಂದು ಫಾಲ್ಸ್ಗೆ ಹೋಗೋಣ. ಲೈಟಾಗಲ್ಲಿ ಏನಾದ್ರು ತಿಂಡಿ ಇದೆ ತಿನ್ಕೊಂಡು, ಸೊ ಕಾಫಿ ಕುಡ್ಕೊಂಡು ಈಗ ಇಲ್ಲಿಂದ ನಮ್ಮ ಟ್ರಾವೆಲ್ ಮತ್ತೆ ಸ್ಟಾರ್ಟ್ ಆಗುತ್ತೆ ನಕಾಲಿಕಲ್ ವಾಟರ್ ಫಾಲ್ಸ್ ಕಡೆಗೆ. ಸ್ವಲ್ಪ ದೂರ ಬಂದೆ, ಇಲ್ಲೊಂದು ಹೋಟೆಲ್ ಇದೆ, ರೆಸ್ಟೋರೆಂಟು, ಶಿಪಿಯರ್ ಅಂತ ಏನೋ ಹೋಟೆಲ್ ಇದೆ. ತಿಂಡಿ ತಿನ್ನೋಣ. ಕಸ್ಟಮರ್ಸ್ ಆಲ್ರೆಡಿ ಯಾರೋ ತಿಂಡಿ ತಿಂತಾ ಇದ್ದಾರೆ. ತುಂಬ ಜನನೇ ಇದ್ದಾರೆ, ಒಂದು 8 ಜನ ಇದ್ದಾರೆ. ಸೊ ಹೋಟೆಲಲ್ಲಿ ಏನಂದರೆ ಬರೀ ಪೂರಿ ಅಷ್ಟೇ ಇರೋದು, ಅಂದರೆ ಪೂರಿ ಸಬ್ಜಿ ಅಷ್ಟೇ. ಏನೂ ಮಾಡೋಕ್ಕಾಗಲ್ಲ. ಯಾಕೆಂದರೆ ಕೆಲವು ಕಡೆ ಟ್ರಾವೆಲ್ ಮಾಡ್ಬೇಕಾದ್ರೆ ಈ ಥರ ಒಂದು ಪರಿಸ್ಥಿತಿಗಳನ್ನ ನಾವು ಎದುರಿಸ್ತಾ ಇರ್ತೀವಿ. ಸೊ ಹಂಗಾಗಿ ಏನೂ ಮಾಡೋಕ್ಕಾಗಲ್ಲ. ಪೂರಿನ ಟೇಸ್ಟ್ ಮಾಡೋಣ. ಬಿಸಿ ಇದೆ ಆ್ಯಕ್ಚುಲಿ ಪೂರಿ. ಸಬ್ಜಿ ಅಂತ ಕೊಟ್ಟಿದ್ದಾರೆ, ನೋಡೋಣ. ಚೆನ್ನಾಗಿಲ್ಲ. ಆ್ಯಕ್ಚುಲಿ ನಾವು ಹೋಮ್ ಸ್ಟೇ ಮಾಡಿದ್ವಿ, ಅಲ್ಲೇ ತುಂಬ ಚೆನ್ನಾಗಿ ಮಾಡಿದ್ರು. ಆ್ಯಕ್ಚುಲಿ ರಾತ್ರಿ ಡಿನ್ನರ್ ಅಂತೂ ಸಖತ್ತಾಗಿ ಮಾಡಿದರು.
ಏನು ಮಾಡೋಕ್ಕಲ್ಲ, ಇದನ್ನೇ ತಿನ್ಕೊಂಡು ಈಗ ಇಲ್ಲಿಂದ ಟ್ರಾವೆಲ್ ಮಾಡೋಣ. ಇಲ್ಲಿಂದ 8 ಕಿಲೋಮೀಟ್ರ್ ದೂರದ ಇನ್ನೊಂದು ಫಾಲ್ಸು. ಸೊ ಇಲ್ಲಿಂದ ತಿನ್ಕೊಂಡು ಅಲ್ಲಿಗೆ ಮೂವ್ ಆಗ್ಬೋಣ. ಅಪ್ ಇದೆ, ಡೌನ್ ಇದೆ, ಈ ಥರ ಟೆರೇನ್ಗಳಂದರೆ ಈ ಥರ. ಇಲ್ಲಿಲ್ಲೇ ಹೋಮ್ ಸ್ಟೇಸ್ಗಳಿದೆ. ಇಲ್ಲಿ ಸಾವಿರಾರು ಹೋಮ್ ಸ್ಟೇಸ್ಗಳಿದೆ. ಇಲ್ಲಿ ಪ್ರತಿಯೊಂದು ಮನೆಯಲ್ಲೂ ಕೂಡ ರೂಮ್ಗಳನ್ನ ಇಟ್ಟಿರ್ತಾರೆ. ಬಂದಂಥ ಪ್ರವಾಸಿಗರಿಗೆ ಪ್ರೊವೈಡ್ ಮಾಡ್ತಾರೆ. ಪರವಾಗಿಲ್ಲ, ಜನ ಫ್ರೆಂಡ್ಲಿ ಆಗಿದ್ದಾರೆ. ಸ್ವಲ್ಪ ಅಂದರೆ ಲ್ಯಾಂಗ್ವೇಜ್ ಸಮಸ್ಯೆ ಆಗುತ್ತೆ, ಬಟ್ ಅವರಿಲ್ಲಿ ಲೋಕಲ್ ಲ್ಯಾಂಗ್ವೇಜ್ ಮಾತಾಡ್ತಾರೆ. ಸೊ ಹಿಂದಿನೂ ಕೂಡ ಅವ್ರಿಗೆ ಅಷ್ಟೊಂದಾಗಿ ಅರ್ಥ ಆಗಲ್ಲ. ಒಟ್ಟಿನಲ್ಲಿ ಏನಿಲ್ಲ, ಮ್ಯಾನೇಜ್ ಮಾಡ್ಬೋದು, ಮ್ಯಾನೇಜ್ ಮಾಡಿಸ್ಬೋದು. ನಮಗೇನು ಬೇಕು ಅದನ್ನು ತಗೋಬೋದು ಅವ್ರ ಹತ್ರದಿಂದ. ನಾವೀಗ ಯಾವುದೋ ಬೆಟ್ಟದ ಮೇಲೆ ತುದಿಗೆ ಬಂದಂಗೆ ಫೀಲ್ ಆಗ್ತಿದೆ. ಫುಲ್ ನೋಡ್ಬೋದು, ಎಲ್ಲ ಡ್ರೈ ಆಗಿಬಿಟ್ಟಿದೆ. ಬಟ್ ಮಳೆ ಟೈಮಲ್ಲಿ ಎಲ್ಲ ಗ್ರೀನಾಗಿ ಕಾಣಿಸ್ತಾ ಇರ್ತದೆ. ಇದು ಇನ್ನೂ 2.5 ಕಿಲೋಮೀಟ್ರ್ ದೂರ ಇದೆ ಆ ಫಾಲ್ಸು. ನಿಮಗೆ ಎದುರುಗಡೆ ಎಲ್ಲ ಕಾಣಿಸ್ತಾ ಇದೆಯಾ? ಎಲ್ಲ ಹೋಮ್ ಸ್ಟೇಸು, ರೆಸಾರ್ಟ್ಸು ಎಲ್ಲ ಅದೇ, ಆಲ್ಮೋಸ್ಟ್ ಆಲ್ ಅದೇ. ರೈಟ್ ಸೈಡಲ್ಲಿ ಈ ಥರ ಒಂದು ಲ್ಯಾಂಡ್ಸ್ಕೇಪ್ ಇದೆ. ಒಂಥರ ಚೆನ್ನಾಗಿದೆ ಅದು. ಈ ಕಡೆ ಎಲ್ಲ ಓಡಾಡ್ತಾ ಇದ್ದಾರೆ. ಸೊ ಅದೊಂದು ಸ್ವಲ್ಪ ಸಿಟಿ ಥರ ಇತ್ತಲ್ಲ, ಅಲ್ಲೆಲ್ಲ ಅಷ್ಟೊಂದಾಗಿ ಏನೋ ಒಂಥರ ಅನಿಸ್ತಾಯಿತ್ತು. ಸೊ ಇಲ್ಲಿ ಬಂದಮೇಲೆ ಒಂಥರ ಖುಷಿ ಆಗ್ತದೆ ಆ್ಯಕ್ಚುಲಿ. ಅಂದರೆ ಒಂಥರ ವೆಟ್ಲ್ಯಾಂಡ್ ಆಫ್ ಮೇಘಾಲಯ ಆದಲ್ಲಿ ಈ ಥರ ಒಂದು ಟೆರೇನ್ಗಳು. ರೋಡ್ ಮಾತ್ರ ಚಿಕ್ಕದು ಈ ಥರ ಅಲ್ಲಿ ಹಾಕಿದೆ ನೋಡಿ. 3 ಕಿಲೋಮೀಟರ್ಸ್ ಇನ್ನೂ ಫಾಲ್ಸು. ತುಂಬ ಚೆನ್ನಾಗಿದೆ ಅಂತ ಅನಿಸ್ತೈತೆ. ಮಳೆ ಸೀಸನಲ್ಲಿ ಹೆಂಗೆ ಕಾಣಿಸುತ್ತೆ ಅನ್ನೋದನ್ನ ಕ್ಯೂರಿಯಾಸಿಟಿ ಆಗ್ಬಿಟ್ಟಿದೆ ಈಗ ನನಗೆ. ಫಾಲ್ಸ್ಗೆ ಎಂಟ್ರಿ ತೊಗೊಳಕ್ಕೂ ಮುಂಚೆ ನಮ್ಮ ಹತ್ರ 50-50 ರೂಪಾಯಿ ತೊಗೊಂಡಿದ್ದಾರೆ. 4 ಜನದಿಂದ 200 ರೂಪಾಯಿ ತಗೊಂಡಿದ್ದಾರೆ. ಅಂದರೆ ಈ ಫಾಲ್ಸ್ಗೆ ಎಂಟ್ರಿ ಒಬ್ರಿಗೆ 50 ರುಪೀಸ್. ಬಂದೇ ಬಿಡ್ವಿ, ಇದೇ ಫಾಲ್ಸು. ಎಸ್, ನೋಡೋಣ ದೇವರೇ, ಇಲ್ಲಾದರೂ ನೀರಿರಲಿ ಕಣಪ್ಪ ಭಗವಂತ. ಯಾಕೆಂದರೆ ನಾವು ನೀರಿಲ್ದಿರೋ ಟೈಮಲ್ಲಿ ಬಂದ್ಬಿಟ್ಟು ಅದೇನು ಹೇಳ್ತಾರಲ್ಲ, ನೀರಿಲ್ದಿರೋ ಜಾಗದಲ್ಲಿ ಹೋಗಿ ಮೀನು ಹುಡುಕ್ರಂತೆ, ಹಂಗಾಗೋಗ್ಬಿಡೋದೆ ನಮ್ಮ ಪರಿಸ್ಥಿತಿ. ವಾವ್ ವಾವ್, ವಾಟ್ ಎ ಬ್ಯೂಟಿಫುಲ್. ಅಲ್ಲಲ್ಲಲ್ಲಲ್ಲಲ್ಲ, ಏನು ಸಕ್ಕತ್ತಾಗೈತೆ. ಹಬ್ಬ ಪರವಾಗಿಲ್ಲ, ಸ್ವಲ್ಪನಾದ್ರೂ ನೀರು ಬೀಳ್ತಾ ಇದೆ ಕೆಳಗಡೆ. ಇಲ್ಲಿ ನೋಡಿ ಲೊಕೇಶನ್ ಹೆಂಗಿದೆ, ಇದು ಸಕ್ಕತ್ತಾಗಿ ಕಾಣಿಸ್ತಾ ಇದೆ ಮಾತ್ರ. ಮಳೆಗಾಲದಲ್ಲಿ ಹೆಂಗೆ ಕಾಣಿಸುತ್ತೆ ಗುರು ಇದು. ಅಮ್ಮ ಇನ್ನೂ ಸ್ವಲ್ಪ ಹತ್ತಿರದಿಂದ ತೋರಿಸ್ತೀನಿ ನೋಡಿ ಈಗ. ಸೊ ನಾನು ಗೋಪ್ರೋದಲ್ಲಿ ಫುಲ್ಲು ವೈಡ್ ಆ್ಯಂಗಲಲ್ಲಿ ತಗೊಂಡಿರೋಂಥ ಈ ಒಂದು ಶಾಟು. ಅಂದರೆ ಆ ನೀರನ್ನೇ ನೋಡ್ತಾ ಇದ್ದರೆ ಒಂಥರ ಏನೋ ವೈಬ್ ಕ್ರಿಯೇಟ್ ಆಗ್ತಾ ಇರ್ತದೆ. ಏಕೆಂದರೆ ನೇಚರ್ ಒಳಗಡೆ ಬರೋಂಥ ಸೌಂಡ್ ಇದೆಯಲ್ಲ, ಆ ವಾಟರ್ ವೇವ್ಸು ಸಖತ್ತಾಗಿದೆ. ಆಮೇಲೆ ಅದು ಬ್ಲೂಯಿಶ್ ಆಗಿದೆ ವಾಟ್ರು. ಸೊ ಅದು ಇಷ್ಟ ಆಯಿತು ಆ್ಯಕ್ಚುಲಿ ನನಗೆ. ವಾವ್, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಈ ಫಾಲ್ಸು. ಈ ವಾಟರ್ ಫಾಲ್ಸ್ ಹೆಸರು ನೊಕೊಲಿಕೈ ವಾಟರ್ ಫಾಲ್ಸ್ ಅಂತ. ಚಿರಾಪುಂಜಿಯಿಂದ ಒಂದು 4 ಕಿಲೋಮೀಟ್ರ್ ದೂರ ಇದೆ. ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ವ್ಯೂ ಇದು. ಯಾಕೆಂದರೆ ಇಲ್ಲಿಂದ ನಿಂತ್ಕೊಂಡು ನೋಡ್ತಾ ಇದ್ದರೆ ನನಗೆ ನಮ್ಮ ಜೋಗ ಜಲಪಾತನೇ ಬರ್ತಾಯಿದೆ. ಸೊ ಅದೇ ಒಂಥರ ಫೀಲಿಂಗ್. ಆದರೆ ಇದು ಸಿಂಗಲಾಗಿ ಬೀಳ್ತೈತೆ. ಅಂದರೆ ಸುತ್ತ ಈ ಕಡೆ ಬಂಡಕಲ್ಲು ಮರ ಗಿಡಗಳಿದ್ರೆ ಮಧ್ಯದಲ್ಲಿ ಸಿಂಗಲಾಗಿ ಅಲ್ಲೊಂದೇ ಕಡೆ ಮಾತ್ರ ನೀರು ಬೀಳ್ತಾ ಇರೋದು. ಬಿದ್ದಿದ್ದು ನೀರು ಕೂಡ ಹೆಂಗೆ ಕಾಣಿಸ್ತಾ ಇದೆ ಅಂದರೆ ಕೆಳಗಡೆ ಬ್ಲೂಯಿಶ್ ಆಗಿದೆ. ಆ ಬ್ಲೂಯಿಶ್ ಹೆಂಗಿದೆ, ಕ್ರಿಸ್ಟಲ್ ಕ್ಲಿಯರ್ ಆಗಿದೆ. ಅಲ್ಲಿ ಕಲ್ಲು ಕೂಡ ಕಾಣಿಸ್ತೈತೆ. ನೀರೊಳಗೆ ಇರೋಂಥ ಕಲ್ಲು ಕೂಡ ಇಲ್ಲಿ ಈ ಹೈಟಲ್ಲಿ ಇದ್ರೂ ಕೂಡ ಕಾಣಿಸ್ತಿದೆ. ಸೊ ಸಕ್ಕತ್ತಾಗಿತ್ತು. 2ನೇ ಫಾಲ್ಸಲ್ಲಿ ನಮಗೆ ನೀರು ಸಿಕ್ಕಿದ್ದು ಆ್ಯಕ್ಚುಲಿ ಖುಷಿ ಆಯಿತು. ಅಂದರೆ ಅನ್ಕಂಡಿದ್ದ ಮಟ್ಟಿಗೆ ನೀರು ಸಿಕ್ಕಿಲ್ಲದೆ ಇರ್ಬೋದು, ಬಟ್ ತುಂಬ ಚೆನ್ನಾಗಂತೂ ಸಿಕ್ಕಿದೆ, ನೋಡ್ಬೋದು. ಆ್ಯಕ್ಚುಲಿ ತುಂಬಾ ಖುಷಿ ಆಗ್ತಾಯಿದೆ ಆ್ಯಕ್ಚುಲಿ. ಈಗ ಇಲ್ಲಿಂದ ಬೇರೆ ಕಡೆ ಹೋಗೋಣ. ಈ ಫಾಲ್ಸಿಂದ ಈಗ ಹೊರಟ್ವಿ. ಇನ್ನೊಂದು ಫಾಲ್ಸ್ ಇದೆ, ಅದೊಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಬೇರೆ ಥರ. ನೋಡೋಣ ಆ ಫಾಲ್ಸ್ ವಿಶೋಡಾಂಗ್ ಫಾಲ್ಸ್ ಅಂತ. ಇಲ್ಲಿಂದ ಹೆಚ್ಚು ಕಡಿಮೆ 13 ಕಿಲೋಮೀಟ್ರ್ ದೂರ ಇದೆ. ಸೊ ಅಲ್ಲಿಗೆ ಹೋಗ್ಬಿಡೋಣ ಈಗ ಫಾಲ್ಸ್ ಹತ್ತಿಗೆ ಡೈರೆಕ್ಟ್. ಇಲ್ಲಿಂದ 13 ಕಿಲೋಮೀಟ್ರ್ ಜರ್ನಿ. ಸೊ ನಾವು ಉಳ್ಕೊಂಡಿದ್ದು ಹೋಟೆಲ್ಲು ಇದೆ, ಹೋಮ್ ಸ್ಟೇ ಎಮ್ ಶೋಭಾ ಅಂತ ಇದೆ. ಸೊ ನೀವೇನಾರ ಬಂದರೆ ಉಳ್ಕೋಬೋದು. ಲೋ ಬಜೆಟಲ್ಲಿ ತೊಂದರೆ ಇಲ್ಲ, ಚೆನ್ನಾಗಿತ್ತು. ಫುಡ್ ಮಾತ್ರ ಎಕ್ಸಲೆಂಟ್ ಆಗಿತ್ತು, ಚೆನ್ನಾಗಿ ಮಾಡಿಕೊಟ್ಟಿದ್ರು. ಫಾಲ್ಸ್ಗೆ ಪಾರ್ಕಿಂಗ್ ಪ್ಲೇಸ್ಗೆ ಇನ್ನೊಂದು ಸ್ವಲ್ಪ ದೂರ ಇರೋಂಗೆ ನೋಡಿ, ಈ ಥರ 2 ಕಡೆಯೂ ಬಂಡೆಗಳನ್ನೇ ಕೊಡ್ಬಿಟ್ಟಿದ್ದಾರೆ. ಒಂಥರ ಚೆನ್ನಾಗಿದೆ ಅಲ್ಲ, ಬಟ್ ಕೇರ್ಫುಲ್ಲಾಗಿ ಹೋಗಬೇಕು. ಓಕೆ, ಫುಲ್ಲು ಗ್ರೀನರಿ ಇದೆ ಇಲ್ಲಿ. ಪಾರ್ಕಿಂಗ್ ಏರಿಯಾದಲ್ಲಿ ನಿಲ್ಲಿಸಿ ಸ್ವಲ್ಪ ದೂರ ನಡ್ಕೊಂಡು ಹೋಗ್ಬೇಕು ಕೆಳಗಡೆಗೆ. ಗಾಡಿ ಪಾರ್ಕ್ ಮಾಡಿದ್ದೀನಿ ಇಲ್ಲಿ, ಅಂದರೆ ನಮ್ಮ ಕಾರ್ ಪಾರ್ಕ್ ಮಾಡಿದೆ. ಇಲ್ಲಿಂದ ಈಗ ಟ್ರೆಕ್ಕಿಂಗ್ ಮಾಡ್ಬೇಕು, ನಾವು ಕೆಳಗಡೆ ಹೋಗ್ಬೇಕು. ಫುಲ್ಲು ಸ್ಟೀಪ್ ಇದೆ ಅನಿಸುತ್ತೆ, ನಡ್ಕೊಂಡು ಹೋಗ್ಬೇಕು. ಟಿಕೆಟ್ ಕೌಂಟರ್ ಮಾಡಿದರೆ ಟಿಕೆಟ್ ಕೌಂಟರ್ ಮಾಡು. ಪಾರ್ಕಿಂಗ್ ಗಾಡಿ ನಿಲ್ಲಿಸಿ ಈಗ ಇಲ್ಲಿಂದ ಈಗ ಕೆಳಗಡೆ ನಡ್ಕೊಂಡು ಹೋಗ್ತಾಯಿದ್ದೀನಿ. ಈಗ ಆಲ್ರೆಡಿ ಒಂದು 50 ಸ್ಟೆಪ್ ಇಳಿದ್ಬಿಟ್ಟಿದ್ದೀನಿ ನಾನು. ಅಂದರೆ ಈ ಥರ ಕಲ್ಲುಗಳು ಹಾಕಿದ್ದಾರೆ,
ಹಂಗಾಗಿ ನಮಗೇನು ಅನ್ಸಲ್ಲ. ಕೆಲವು ನಾವು ಇದಕ್ಕಿಂತ ರಗಡಾಗಿರೋಂಥ ರೋಡ್ಗಳೆಲ್ಲ ಕಚ್ಚಾ ರಸ್ತೆಲ್ಲ ಓಡಾಡ್ಬಿಟ್ಟಿವಿ. ಮಹಾರಾಷ್ಟ್ರ ರೈಡಲ್ಲಿ ನೀವು ನೋಡಿರ್ಬೋದು 6 ಕಿಲೋಮೀಟ್ರ್ ಬರೀ ಬಂಡೆ ಕಲ್ಲುಗಳು ನಡ್ಕೊಂಡು ಹೋಗಿದ್ವಿ. ಸೊ ಹಂಗಾಗಿ ನನಗೆ ಏನೋ ಅಂತ ಅನಿಸಲ್ಲ. ಸ್ವಲ್ಪ ಹೊಸ್ದಾಗಿ ಬರೋರಿಗೆ ಒಂಥರ ಏನೋ ಅಂತ ಅನಿಸ್ಬೋದು, ಏನು ತೊಂದರೆ ಇಲ್ಲ. ಬಟ್ ಒಂದು ಒಳ್ಳೆ ಸೌಂದರ್ಯನ ನೋಡಬೇಕು, ಸವಿಬೇಕು ಅಂದರೆ ಸೊ ಈ ಥರ ಒಂದು ಸಣ್ಣ ಪುಟ್ಟ ಸ್ಟ್ರಗಲ್ ಯಾರ ತೊಗೋಬೇಕು ಜೀವನದಲ್ಲಿ. ಹಂಗಾಗಿ ನಡ್ಕೊಂಡು ಹೋಗ್ತಾಯಿದ್ದೀನಿ. ಸೊ ಆಮೇಲೆ ನನಗೆ ಅನಿಸುತ್ತೆ ಗೊತ್ತಾಯ್ತು, ಟ್ರಾವೆಲ್ ಮಾಡ್ತಾ ಇರ್ತೀನಲ್ವಾ, ಸ್ವಲ್ಪ ಬಾಡಿಗೂ ಎಕ್ಸಸೈಸ್ ಆದಂಗೆ ಆಗುತ್ತೆ. ಇಲ್ಲಿ ನೋಡಿ ಟು ವ್ಯೂ ಪಾಯಿಂಟ್ ಅಂತ ಒಂದು ಪ್ಲೇಸ್ ಇದೆ, ಟು ವಾಟರ್ ಫಾಲ್ಸ್ ಅಂತ ಇದೆ. ಸೊ ಫಸ್ಟು ನಾನು ನಿಮಗೆ ವ್ಯೂ ಪಾಯಿಂಟ್ ತೋರಿಸ್ಬಿಡ್ತೀನಿ. ಅಂದರೆ ಯಾಕಂದ್ರೆ ಮೇಲಿಂದ ನೆಕ್ಸ್ಟ್ ಲೆವೆಲ್ಲು ವಾವ್ ಸೂಪರ್ ಆಗಿರೋಂಥ ಜಾಗಕ್ಕೆ ಬಂದಿದ್ದೀನಿ. ಇದಂತೂ ಎಕ್ಸ್ಟ್ರಾರ್ಡಿನರಿ ಸ್ಟನ್ನಿಂಗ್ ವ್ಯೂ. ವಾವ್, ಇದು ಕಾಣಿಸಿದೆಯಾ, ಇದು ಮೇಲ್ಗಡೆಯಿಂದ ವ್ಯೂ ಪಾಯಿಂಟಲ್ಲಿ ಆ್ಯಕ್ಚುಲಿ ನಾನು ತೆಗಿತಾ ಇರೋದು. ಯಾಕೆಂದರೆ ನಿಮಗೆ ಗೊತ್ತಾಗಲಿ ಅದು ವ್ಯೂ ಪಾಯಿಂಟಲ್ಲಿ ಹೆಂಗೆ ಬೀಳ್ತದೆ ಅಂತ. ತುಂಬಾ ಚೆನ್ನಾಗಿ ಕಾಣಿಸ್ತದೆ. ಹತ್ರಕ್ಕೆ ಹೋದರೆ ಇಷ್ಟೊಂದಾಗಿ ಕಾಣಿಸಲ್ಲ. ಸೊ ಹಂಗಾಗಿ ನಾನು ಮೇಲಿಂದನೇ ತೋರಿಸುವಂಥ ಪ್ರಯತ್ನ ಮಾಡಿದ್ದೀನಿ. 3 ಕಡೆ ಬೀಳ್ತಾ ಇದೆ ಇದು. ಇಲ್ಲಿ ನೋಡಿ, ಇಲ್ಲೊಂದು ಕಡೆ ಬೀಳ್ತಾ ಇದೆಯಾ, ಸೊ ಇಲ್ಲ ಆದಮೇಲೆ ಇಲ್ಲೂ ಒಂದು ಕಡೆ ಬೀಳ್ತಾ ಇದೆ ನೋಡಿ. ಇಲ್ಲಿ ಇದಂತೂ ಸಕ್ಕತ್ತಾಗಿ ಕಾಣಿಸ್ತೈತೆ. ಅದ್ರ ಮೇಲ್ಗಡೆ ಒಂದಿದೆ ನೋಡಿ. ಬಾಬಾ ಈಗ ಕೆಳಗಡೆಗೆ ಹೋಗ್ಬೋಣ, ಅಲ್ಲಿಂದ ಹೆಂಗೆ ಕಾಣಿಸುತ್ತೆ ಅದನ್ನು ನೋಡ್ಕೊಂಡು ಬಂದ್ಬೋಣ. ಈಗ ಏನು ಗೊತ್ತಾ, 90 ಡಿಗ್ರಿ ಇಳಿಬೇಕು ಅಂದರೆ ಫುಲ್ಲು ಸ್ಟೆಪ್ಸ್ಗಳು ಮಾಡಿದ್ದಾರೆ. ಮರಗಳಲ್ಲಿ ಮಾಡಿರೋದು ಅದು. ಇದು ಕೃತಕವಾಗಿ ಮಾಡಿರೋಂಥದ್ದು, ಬ್ಯಾಂಬೋ ಯೂಸ್ ಮಾಡಿರ್ತಾರೆ. ಇಲ್ಲಿ ನೋಡಿ ಹಿಂಗೆ ಇಳ್ಕೊಂಡು ಹೋಗ್ಬೇಕು. ಬಾಬಾ ನರ್ಕ ಪರ್ಕ ಅಂತ ಸೌಂಡ್ ಬರ್ತಾ ಇದೆ. 90 ಡಿಗ್ರಿನೇ ಇಳಿಬೇಕು. ಆ್ಯಕ್ಚುಲಿ ಹತ್ಬೇಕಾದ್ರೆ ಸ್ವಲ್ಪ ಕಷ್ಟ ಆಗ್ಬಿಡ್ತದೆ, ತೊಂದರೆ ಇಲ್ಲ, ಜೋಶ್ ಇದೆ. ಸೊ ಎಂಜಾಯ್ ಮಾಡ್ಕೊಂಡು ಆ್ಯಕ್ಚುಲಿ ಇಳಿತಾ ಇದ್ದೀನಿ ಕೆಳಗಡೆ. ಹಂಗೆ ಎಂಜಾಯ್ ಮಾಡ್ಕೊಂಡು ವಾಪಸ್ ಮೇಲೆ ಹತ್ತೀನಿ. ಸೊ ಆ ಒಂದು ವ್ಯೂ ನೋಡಬೇಕು ಅನ್ನೋ ಆಸೆ ನನಗೂ ಜಾಸ್ತಿ ಆಗಿದೆ. ನಿಮಗೂ ತೋರಿಸ್ಬೇಕು ಅನ್ನೋ ಆಸೆಯಿಂದಲೇ ಹತ್ರಕ್ಕೆ ಹೋಗ್ತಾ ಇದ್ದೀನಿ ನಡ್ಕೊಂಡು ಅಷ್ಟೇ. ಇಲ್ಲಿಂದ ಈ ಥರ ಬಂಡೆಕಲ್ಲುಗಳಿದೆ, ಅಂದರೆ ಗ್ರಿಪ್ಪಾಗಿ ಸಿಗುತ್ತೆ. ಇದೆಲ್ಲ ಹೆಜ್ಜೆ ಹಾಕೊಂಡು ನಡ್ಕೊಂಡು ಹೋಗ್ಬೇಕು. ಅಬ್ಬಾ, ಕೊನೆಗೂ ಫಾಲ್ಸ್ ಹತ್ರ ನಡ್ಕೊ ಬಂದ್ವಿ. ಸೊ ಈಗ ಮೇಲ್ಗಡೆ ಸ್ಟೆಪ್ ಹತ್ತಿದ್ರೆ ಒಳ್ಳೆ ಫೋಟೋ ವೀಡಿಯೋಸ್ ಸಿಗುತ್ತೆ. ಸೊ ಒಂದು ಒಳ್ಳೆ ಸೀನ್ರಿನ ನಿಮಗೂ ಕೂಡ ತೋರಿಸ್ಬೋದು ಅಂತ ಅನ್ಕೋತಾ ಇದ್ದೀನಿ. ಇಲ್ಲಿ ನೋಡಿ, ಬಂಡೆ ಕಲ್ಲುಗಳ ಹತ್ರ ದಾಟ್ಕೊಂಡು ಇಲ್ಲಿ ಬಂದ್ವಿ. ಇಲ್ಲಿ ಬಂದಿದ್ದಕ್ಕೆ ಈಗ ನಮಗೆ ಫಸ್ಟ್ನೇ ಸ್ಟೇಜ್ ಫಾಲ್. ಆ್ಯಕ್ಚುಲಿ ಇದು ಅಂದರೆ ಕೆಳಗಡೆಯಿಂದ ಫಸ್ಟು, ಮೇಲ್ಗಡೆಯಿಂದ ಇದು 3ನೇದಾಗುತ್ತೆ. ನಾವು ಇಲ್ಲಿಂದ ಲೆಕ್ಕ ಹಾಕೊಂಡ್ರೆ ಅದು ಫಸ್ಟ್ ಆಗುತ್ತೆ, ಆ ಕಡೆಯಿಂದ 3rd ಆಗುತ್ತೆ. ಸೊ ಸಖತ್ತಾಗಿದೆಯಲ್ಲ, ಏನು ಕ್ಲಿಯರಾಗಿ ಕಾಣಿಸ್ತಿದೆ ವಾಟ್ರ್. ಅಂದರೆ ಒಂದು 10 ಅಡಿ ಆಳ ಇದ್ರೂ ಕೂಡ ಆ 10 ಅಡಿ ಆಳದಲ್ಲೂ ಕಲ್ಲುಗಳು ಮತ್ತು ಏನೇನಿದೆ ಅದೆಲ್ಲ ನೀಟಾಗಿ ಕಾಣಿಸ್ತಾಯಿದೆ. ಸೊ ಅದಾದಮೇಲೆ ನೀವು ನೋಡ್ಬೋದು ಒಂಚೂರು ಮೇಲ್ಗಡೆ ಸೆಕೆಂಡ್ ಪ್ಲೇಸ್ ಅದು. ಸೊ ಈಗ ನಾವು ಅಲ್ಲಿಗೆ ಟ್ರಕ್ ಮಾಡೋಣ. ಅಂದರೆ ನೋಡಿ, ಬಂಡೆ ಕಾಣ್ಗಡೆ ನಡ್ಕೊಂಡು ಹೋಗಿ ಅಲ್ಲಿ ಒಂಚೂರು ಮೇಕೆ ಹತ್ಬೋದು. ಅದ್ರ ಮೇಲೂ ಒಂದು ಸ್ಟೆಪ್ಸ್ ಇದೆ, ಸೇಮ್ 3 ಕೂಡ ಇದೇ ಥರ ಇದೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ. ನಾವು ಅಷ್ಟು ದೂರದಿಂದ ನಡ್ಕೊಂಡು ಬಂದಿದ್ದು ಖುಷಿ ಆಗ್ತಾಯಿದೆ. ಬನ್ನಿ ಈಗ ಅಲ್ಲೋಗೋಣ. ಈಗ ಮೊದಲನೇ ಸ್ಟೇಜ್ ಮುಗಿಸಿದ್ದೀವಿ, 2ನೇ ಸ್ಟೇಜ್ ಕಡೆಗೆ ನಮ್ಮ ಪಯಣ. ಇಲ್ಲಿ ನೋಡಿ, ಹಿಂಗೆ ನಡ್ಕೊಂಡು ಹೋಗ್ಬೇಕು. ಇದರಲ್ಲೇ ಈಗ ಹಿಂಗೆ ನಡ್ಕೊಂಡು ಹೋಗಿ ನೋಡಿದ್ದಲ್ಲ, ಇಲ್ಲಿ ನಡ್ಕೊಂಡು ಈ ಥರ ನಡ್ಕೊಂಡು ಹೋಗ್ಬೇಕು ಮೇಲ್ಗಡೆ ಸ್ಟೆಪ್ಸ್ಗೆ. ಮೇಲ್ಗಡೆ ಸ್ಟೆಪ್ ಹೊತ್ಕೊಂಡು ಬಂದೆ. ವಾವ್, ಸ್ಟನ್ನಿಂಗ್ ವ್ಯೂ. ಆ್ಯಕ್ಚುಲಿ ಬಂದಾಗ ಜನ ಕಮ್ಮಿ ಇದ್ದರು, ಈಗ ಸಿಕ್ಕಾಪಟ್ಟೆ ಜನ ಆಗ್ಬಿಟ್ಟಿದ್ದಾರೆ. 2ನೇ ಸ್ಟೆಪ್ಪಿಗೆ ಬಂದಿದ್ದೀವಿ ಮೇಲ್ಗಡೆ. ಆ ಒಂದು ವ್ಯೂ ಹಿಂಗಿದೆ ನೋಡಿ, ಕಾಣಿಸ್ತಾ ಇದೆ. ಸೊ ನನಗಂತೂ ಅದ್ಭುತವಾಗಿ ಖುಷಿ ಆಯಿತು. ಇಲ್ಲಿ ನೋಡಿ, 1, 2, 3 ಒಳಗಡೆ 3 ಸ್ಟೆಪ್ ಇದೆ. ಸೂಪರಾಗಿದೆ. ಇಲ್ಲ ಈ ಥರ ಒಳ್ಳೆ ಫೋಟೋ ತೊಗೋಬೋದು ಮಾತ್ರ ಅಷ್ಟು. ಯಾಕೆ ಅಂದರೆ ಬ್ಲೂ ಇಶಾಗಿ ಬರ್ತಾಯಿದೆ ವಾಟ್ರ್ ಮಾತ್ರ, ಅಷ್ಟು ಕ್ಲಿಯರಾಗಿದೆ. ಮೊದಲನೇ ಸ್ಟೆಪ್ಗಿಂತ 2ನೇ ಸ್ಟೆಪ್ ಅಂತೂ ಅದ್ದೂರಿಯಾಗಿದೆ. ಸೊ ನಾವೇನು ಬಂದ್ವಿ ಕೆಳಗಡೆ ನಡ್ಕೊಂಡು ಸ್ಟ್ರಗಲ್ ಆಯಿತು ಅಂತ ಅನ್ಕೊಂಡಿರ್ಬೋದು, ಬಟ್ ಆದರೆ ಖುಷಿ ಆಗ್ತಾಯಿದೆ ಈ ಒಂದು ಜಾಗದಲ್ಲಿ. ಸೊ ಆ್ಯಕ್ಚುಲಿ ಏನಂದರೆ ಡ್ರೆಸ್ ಅಂದರೆ ಇಲ್ಲೂ ಸ್ವಿಮ್ ಕೂಡ ಮಾಡ್ಬೋದಿತ್ತು ನಾವು. ಸೊ ಈಗೇನು ಸ್ವಿಮ್ ಮಾಡೋಕ್ಕಾಗಲ್ಲ ಡ್ರೆಸ್ ತಂದಿದ್ದರಿಂದ. ಸೊ ಎಂಜಾಯ್ ಮಾಡಿದ್ದೀನಿ ಈ ಒಂದು ಫಾಲ್ಸ್ನ. ನೀವು ಕೂಡ ಮೇಘಾಲಯಕ್ಕೆ ಬಂದರೆ ಈ ಒಂದು ಫಾಲ್ಸ್ನ ಮಸ್ಟ್ ಆ್ಯಂಡ್ ಶುಡ್ ವಿಸಿಟ್ ಮಾಡಿ. ಸೊ ಈಗ ಇಲ್ಲಿಂದ ನಾವು ಮೇಲ್ಗಡೆ ಹತ್ಬಿಟ್ಟು ಮತ್ತೆ ನಮ್ಮ ಟ್ರಾವೆಲ್ ಸ್ಟಾರ್ಟ್ ಮಾಡೋಣ ಬೇರೆ ಕಡೆಗೆ. ಆ್ಯಕ್ಚುಲಿ ಏನು ಗೊತ್ತಾ, ಮೇಲೆ ಹತ್ಮೇಲೆ ಸ್ವಲ್ಪ ಎನರ್ಜಿ ಕಮ್ಮಿ ಆಗಿತ್ತು. ಇಲ್ಲೇ ಲೋಕಲಾಗಿ ಮಾಡ್ರಂತ ಅಂದರೆ ಮೇಘಾಲಯದವರು ಇವರೆಲ್ಲ ನೀವು ನೋಡ್ಬೋದು. ಮೇಘಾಲಯದವರು ಅವರೆಲ್ಲ ಅಂದರೆ ಇವ್ರದ್ದು ಒಂದು ಪೆಟ್ಟಿ ಹೋಟೆಲ್ಗಳಿದೆ ಇಲ್ಲಿ ಒಳಗಡೆ ನೋಡಿ. ಇಲ್ಲೇ ಮನೆಯಿಂದ ಆ್ಯಕ್ಚುಲಿ ಮಾಡ್ಕೊಬಂದಿರ್ತಾರೆ. ಆಯಿತಾ, ಮನೆಯಿಂದ ಮಾಡ್ಕೊಬಂದು ಇಲ್ಲಿ ನೋಡಿ ಈ ಥರ ಒಂದು ಪ್ಲೇಟ್ ರೈಸು, ಒಂದು ಚಿಕನ್ ಪೀಸು, ಅಂದರೆ ಒಂದೇ ಒಂದು ಚಿಕನ್ ಪೀಸು ಆ್ಯಕ್ಚುಲಿ. ಸೊ ಚೆನ್ನಾಗಿರ್ತದೆ. ಈ ಒಂದು ಜಾಗದಲ್ಲಿ ಕೂತ್ಕೊಂಡು ಸ್ವಲ್ಪ ಎನರ್ಜಿ ಫುಡ್ ಥರ ತಗೋಣ. ಈ ಒಂದು ಸೀನ್ರಿ ನೋಡ್ಬೋದು ನೋಡಿ, ಆ ಕಡೆ ಸೀನ್ರಿನೂ ಅಷ್ಟೇ ಎಷ್ಟು ಚೆನ್ನಾಗಿದೆ. ಹಂಗೆ ದಾಲ್ದು ಇದು ಮಾಡೋದು, ಜೊತೆಗೆ ಚಿಕನು ಚೆನ್ನಾಗಿರ್ತದೆ. ಅಂದರೆ ಏನು ಗೊತ್ತಾ, ನಾವು ಮಾಮೂಲಿ ಹೋಟೆಲಲ್ಲಿ ಊಟ ಮಾಡ್ಬೋದು, ಆದರೆ ಇಲ್ಲಿ ಹೋಟೆಲಲ್ಲಿ ಇವ್ರ ಥರ ಟೇಸ್ಟ್ ಫುಡ್ಗಳನ್ನ ತಿನ್ನೋದಿದ್ದೀರಾ
ಪರವಾಗಿಲ್ಲ. ಬೆಳಿಗ್ಗೆ ಟಿಫನ್ ತಿನ್ನೋದಕ್ಕಿಂತ ಸೂಪರ್ ಆಗಿದೆ ಇದು ಆ್ಯಕ್ಚುಲಿ. ಆಯಿತಾ, ಬಟ್ ಏನಪ್ಪ ಅಂತ ರೈಸ್ ಸ್ವಲ್ಪ ಇದು. ಸೊ ಇದು ತಿಂದಾದ್ಮೇಲೆ ಈಗ ಇಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟ್ ಆಗುತ್ತೆ ಡೌಕಿ ಕಡೆಗೆ. ನಮ್ಮ ಪಯಣ ಈಗ ಮತ್ತೆ ಸ್ಟಾರ್ಟ್ ಆಗಿದೆ ಡೌಕಿ ಕಡೆಗೆ. 93 ಕಿಲೋಮೀಟರ್ ತೋರಿಸ್ತಾ ಇದೆ, 4 ಗಂಟೆ 47 ನಿಮಿಷ ತೋರಿಸ್ತಾ ಇದೆ. ಒಂದು ಒಳ್ಳೆ ಸೀನ್ರಿ ಮಧ್ಯೆ ಈಗ ನಮ್ಮ ಪಯಣ ಶುರುವಾಗಿದೆ ಹೊಸ ಪ್ಲೇಸ್ ಕಡೆಗೆ. ಶಿಲಾಂಗ್ ಟು ಡೌಕಿಗೆ ಆ್ಯಕ್ಚುಲಿ ಏನಕ್ಕೆ ಇದು ರೋಡ್ ಮಾಡ್ತಾ ಇದ್ದಾರೆ ದೊಡ್ಡದಾಗಿ ಅಂದರೆ ಆರ್ಮಿ ಪರ್ಪಸ್ಗೆ. ಯಾಕೆ ಅಂದರೆ ಏನು ನಾವು ಡೌಕಿ ಹೋಗ್ತಾ ಇದ್ದೀವಿ, ಆ ಡೌಕಿ ಬಾಂಗ್ಲಾದೇಶದ ಜೊತೆಗೆ ಗಡಿ ಹಂಚ್ಕೊಂಡೈತೆ. ಮೇಘಾಲಯದ ಮತ್ತು ಬಾಂಗ್ಲಾದೇಶದ ಜೊತೆಗೆ ಗಡಿ ಹಂಚ್ಕೊಂಡೈತೆ. ಸೊ ಹಂಗಾಗಿ ಆರ್ಮಿ ವೆಹಿಕಲ್ಸ್ ಓಡಾಡೋದಕ್ಕೆ ಇನ್ ಫ್ಯೂಚರ್ಗೆ ರೋಡ್ ಬೇಕೇ ಬೇಕಾಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಈ ಒಂದು ರೋಡ್ನ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ. ಹಿಲ್ ಸ್ಟೇಷನಲ್ಲಿ ರೋಡ್ನ ಹೇಗೆ ಮಾಡ್ತಾರೆ ಅನ್ನೋದಕ್ಕೆ ಇದಕ್ಕೆ ನಮ್ಗೆ ಕಾಣಿಸ್ತಾ ಇರೋದೇ ಉದಾಹರಣೆಗಳು ನೋಡಿ. ಅವ್ನ ಮೇಲಿಂದ ಉದುರಿಸಿದ ಕಲ್ಗಳನ್ನ ಇದು ಪುಡಿ 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 ಮಾಡುತ್ತೆ. ತಪ್ಪು ಬಂಡೆಗಳನ್ನ ಸಣ್ಣ ಸಣ್ಣದಾಗಿ ಮಾಡಿಬಿಡ್ತದೆ. ಸೊ ಎದುರುಗಡೆ ಒಂದು ವೆಹಿಕಲ್ ಹೋಯ್ತು ನಮ್ಮ ಮುಂದೆ, ಹಂಗಾಗಿ ರೋಡೇ ಕಾಣಿಸ್ತಾ ಇಲ್ಲ ನಮಗೆ. ಇದೇ ಥರ ರೋಡ್ಗಳನ್ನ ರೆಡಿ ಮಾಡ್ತಾನೆ ಇದ್ದಾರೆ. ಏಕೆ ಎಲ್ಲಿವರೆಗೂ ಮಾಡ್ತಾಯಿದ್ದಾರೆ ಅಂತ ಗೊತ್ತಿಲ್ಲ. ಬಟ್ ಇದೇ ಥರ ಸ್ಪೀಡಾಗಿ ಹೋಗೋಕ್ಕಾಗ್ತಾಯಿಲ್ಲ. ಎಲ್ಲಂದ್ರಲ್ಲಿ ಡೇಂಜರ್ಗಳು. ಯಾಕೆಂದರೆ ಮೇಲೆ ಹಿತಾಚಿಗಳು ಕೆಲಸ ಮಾಡ್ತಾ ಇದ್ದಾವೆ. ಕೆಲವು ಕಡೆ ಕಲ್ಲೇ ಉಳ್ಕೊಂಬಂದ್ಬಿಡ್ತವೆ ಕೆಳಗಡೆ. ಮೇಲ್ಗಡೆ ಕೆಲಸ ಮಾಡ್ಬೇಕಾರೆ ಏನೂ ಮಾಡೋಕ್ಕಾಗಲ್ಲ. ಆಗ ನನಗೆ ಗೊತ್ತಿಲ್ಲ ಆ್ಯಕ್ಚುಲಿ ಇದು ಒಂದೇ ರೋಡ್ ಇರೋದ ಇದು, ಇಲ್ಲ ಇನ್ನೊಂದು ಕಡೆಯಿಂದ ಏನಾರು ರೋಡ್ ಇದೆಯಾ ಅಂತ. ಬಟ್ ನನಗೆ ಆ್ಯಕ್ಚುಲಿ ಗೂಗಲ್ ಮ್ಯಾಪಲ್ಲಿ ಇದು ತೋರಿಸಿದ್ದು, ಹಂಗಾಗಿ ನಾನು ಈ ಕಡೆ ಬಂದ್ಬಿಟ್ಟೆ ಫುಲ್ಲು. ಬಟ್ ಗಾಡಿದು ಟೈರ್ಗಳು ಚೆನ್ನಾಗಿರಬೇಕು, ಇಲ್ಲ ಅಂದರೆ ಪಂಚರ್ಗೆ ಹಾಕಿಬಿಡ್ತವೆ. ಆ್ಯಕ್ಚುಲಿ ಗೊತ್ತಾ, ಇಲ್ಲಿ ಮೇಲ್ಗಡೆ ಕಾಣಿಸ್ತಿದೆ ನಿಮಗೆ, ಅಲ್ಲಿಂದ JCB ಕಲ್ಲನ್ನ ಉದುರಿಸ್ತಾ ಇದ್ರು. ನಾವು ಒಂದು 1/4 ಗಂಟೆ ನಿಂತಿದ್ವಿ ಇಲ್ಲೇ. ಸೊ ಈಗ ನಮಗೆ ರೆಸ್ಟ್ ಕೊಟ್ಟಿದ್ದಾರೆ ಪಾಸ್ ಆಗ್ಬಿಡ್ಲಿ ಅಂತ. ಸೊ ಹಂಗಾಗಿ ನಾವು ಈಗ ಪಾಸ್ ಆಗ್ಬಿಡ್ತಾ ಇದ್ದೀವಿ. ಎಷ್ಟು ಜನ ನಿಂತ್ಕೊಂಡಿದ್ದೀರ ರೋಡಲ್ಲಿ ಬಿದ್ದಿರೋ ಕಲ್ಲುಗಳಲ್ಲಿ ಈಗ ಬಿದ್ದಿರೋದು ಎಷ್ಟು. ಎಲ್ಲ JCB ಕೆಲಸಗಳು ಸ್ಟಾಪ್ ಮಾಡಿದ್ದಾರೆ ಅಲ್ಲಿ. ಲೋಡ್ ಗಾಡಿಗಳು ವೆಹಿಕಲ್ಸು ಪಾಸ್ ಆಗಬೇಕು ಅಂತ ಹೆವಿ ಧೂಳು ಬಾಬಾ ಬಾಬಾ. ಕಾಣಿಸ್ತಾನೆ ಇಲ್ಲ ನನಗೆ ಏನೂ. ಇಲ್ಲಿಂದ ಸ್ವಲ್ಪ ರೋಡು ನೋಡಿ ಡಾಂಬರೆಲ್ಲ ಹಾಕಿ ರೆಡಿ ಮಾಡಿದ್ರೆ ಇಷ್ಟು ಅಗಲ ವೈಡ್ನಿಂಗ್ ಮಾಡಬೇಕು ಅಂತ ಆ್ಯಕ್ಚುಲಿ ಆ ವರ್ಕ್ ನಡೀತಾ ಇರೋದು. ನಂಗೆ ಆ್ಯಕ್ಚುಲಿ ಹೆಂಗೆ ಗೊತ್ತಾ, ಇಲ್ಲಿ ಹೋಗ್ತಾ ಇರೋ ಪ್ಲೇಸ್ಗಿಂತ ಈಗ ಬಂದಲ್ಲ ಅದೇ ಒಂದ್ಸಲ ಸಿಕ್ಕಾಬಿಟ್ಟು ಅಡ್ವೆಂಚರ್ಸ್ ಥರ ಇತ್ತು, ಭಯ ಆಯ್ತಾಯಿತ್ತು ಆ್ಯಕ್ಚುಲಿ. ಯಾಕಂದರೆ ಎಲ್ಲೆಲ್ಲೋ JCBಗಳು ಕೆಲಸ ಮಾಡ್ತಾವೆ, ಒಂದು ಕಲ್ಲು ಕೆಳಗೆ ಬಿದ್ದುಬಿಟ್ರೆ ಕತೆ ಹೆಂಗೆ ನಮ್ಮ ಕಾರ್ ಕತೆ ಅಂತ ಅನಿಸ್ತಾಯಿತ್ತು. ಡೌಕಿ ಹೋಗೋ ಮಧ್ಯದಲ್ಲಿ ಒಂದು ಹೋಟೆಲ್ ಸಿಕ್ತು. ಅಂದರೆ ತುಂಬ ದೂರ ಬಂದಮೇಲೆ ಒಂದು ಹೋಟೆಲ್ ಸಿಕ್ತು. ಸೊ ಒಂದು ಎಗ್ ಫ್ರೈಡ್ ರೈಸ್ ಹೇಳಿದ್ದೆ. ಎಗ್ ಫ್ರೈಡ್ ರೈಸ್ಗೆ ಹೆಂಗೆ ಮಾಡಿದ್ದೆ ಅಂದರೆ ಮೇಲ್ಗಡೆ ಎಗ್ ಬೇಯಿಸ್ಬಿಟ್ಟು ಹಾಕ್ಬಿಟ್ಟು ಕೆಳಗಡೆ ವೆಜ್ ಫ್ರೈಡ್ ರೈಸ್ ಹಾಕಿದ್ದಾರೆ. ಸ್ವಲ್ಪ ಬ್ರಿಲಿಯಂಟ್ ಇದ್ದಾರೆ ಅನಿಸುತ್ತೆ ಇವರು. ಸೊ ಈ ಒಂದು ಎಗ್ ಫ್ರೈಡ್ ರೈಸ್ ಜೊತೆಗೆ ಒಂದು ಚಿಕನ್ ಆರ್ಡ್ರ್ ಮಾಡಿದ್ದೀನಿ ಲೈಟಾಗಿ. ಸೊ ಅದನ್ನು ಟೇಸ್ಟ್ ಮಾಡ್ಕೊಂಡು ಡೌಕಿ ಕಡೆ ಹೊಟ್ಬೋಣ. ಚಿಕನ್ ರೂಮ್ ಮಾಡಬೇಕು, ಇಲ್ಲ ಕತ್ಲೆ ಆಗ್ಬಿಡ್ತದೆ. ಉಮಾಂಚ್ ಪಮ್ರ ನೊಂಗ್ ಜಾರ್, ಇದು ಏನಪ್ಪ ಇದು ಹೆಸರುಗಳು ಓದೋಕ್ಕೂ ಆಯ್ತಲ್ಲ ನಮ್ಮ ಕೈಲಿ. ಯಾಕೆಂದರೆ ಬಾಂಗ್ಲಾದೇಶ ಅಟ್ಯಾಚ್ ಇದೆ ಅಲ್ಲ, ಸ್ವಲ್ಪ ಅಲ್ಲಿ ಇಲ್ಲಿದೆ ಒಂದು ಸ್ವಲ್ಪ ಹಂಗೆ ಹೆಸರುಗಳು, ಮನುಷ್ಯರು. ಸೊ ಗೊತ್ತಾಗಲ್ಲ ಕೆಲವೊಂದು ಹೆಸರುಗಳು. ನೀವೇ ಬೋರ್ಡ್ ನೋಡಿದ್ರೆ ದಯವಿಟ್ಟು ಓದ್ಕೊಬಿಡಿ ಒಂದೊಂದು ಟೈಮು. ನಾನೇನಾದ್ರು ತಪ್ಪಾಗಿ ಓದಿದರೆ ಕೆಲವೊಂದು ಟೈಮ್ ಏನಾಗುತ್ತೆ ಅಂದರೆ ಡ್ರೈವ್ ಮಾಡ್ಬೇಕಾದ್ರೆ ಮುಂದೆ ರೋಡು ನೋಡಬೇಕಾಗತ್ತೆ, ಆ ವರ್ಡು ನೋಡಬೇಕಾಗತ್ತೆ. ಯಾವುದೋ ಒಂದು ಸ್ಮಾಲ್ ವಿಲೇಜಿಗೆ ಬಂದಿದ್ದೀವಿ. ಅಂದರೆ ಹೋಯ್ತಾ ಹೆಂಗಾಗ್ಬಿಟ್ಟಿದೆ ಅಂದರೆ ನಮ್ಮದು ಇದು ಇಂಡಿಯಾಗೆ ಇದೆಯೋ ಬಾಂಗ್ಲಾದೇಶದಾಗೆ ಇದೆಯೋ ಗೊತ್ತಾಗ್ತಾನೆ ಇಲ್ಲ ಇದು. ಯಾಕೆ ಅಂದರೆ ಆ ಥರ ಆಗ್ಬಿಟ್ಟಿದೆ. ಅಂದರೆ ಡೌಕಿ ಹುಡಿಕ ಇನ್ನೂ ಅರ್ಧ ಗಂಟೆ ಜರ್ನಿ ತೋರಿಸ್ತೈತೆ. ಬಟ್ ರೋಡ್ ಮಾತ್ರ ಹಿಂಗೇನೆ ಇರೋದು. ಅಂದರೆ ಜನಗಳು ಅಷ್ಟೇ ಒಂದು ಸ್ವಲ್ಪ ಒಂಥರ ಡಿಫ್ರೆಂಟಾಗಿದ್ದಾರೆ. ಸಾಯಂಕಾಲ ಆಗೋಯ್ತು ಆಲ್ರೆಡಿ, ಕತ್ಲೆ ಬರೋಗಂಟ. ಇನ್ನೂ ಸ್ವಲ್ಪ ದೂರ ಹೋಗ್ಬೇಕು. ನಿಮಗೆ ಕಾಣಿಸ್ತಿದೆಯಾ ಇಲ್ಲಿ, ಇದೇ ಡೌಕಿ ರಿವರ್ ಅನಿಸುತ್ತೆ. ಸೊ ಇದೇನಿದು ಗೊತ್ತಾಗ್ತಾಯಿಲ್ಲ. ಎಲ್ಲ ಒಂಥರ ಲೈಟ್ ಹಾಕ್ಕೊಂಡು ಇದು ಮಾಡಿದ್ದಾರೆ. ಬಟ್ ಏನಂದರೆ ಗೊತ್ತಾ, ಇದು ಬಾಂಗ್ಲಾದೇಶ ಬಾರ್ಡ್ರ್ ಬರುತ್ತೆ. ಸೊ ಈ ಕಡೆ ಬಾಂಗ್ಲಾದೇಶನ ಆ ಕಡೆ ಬಾಂಗ್ಲಾದೇಶನ ಗೊತ್ತಿಲ್ಲ. ಇಲ್ಲಿಂದ ಕೆಳಗಡೆ ಇಳಿದ ಮೇಲೆ ನೋಡೋಣ ಬಾಂಗ್ಲಾದೇಶ ಬಾರ್ಡ್ರ್ ಯಾವ ಕಡೆ ಬರುತ್ತೆ ಅಂತ. ಐ ಥಿಂಕ್ ಮೇ ಬಿ ಮೇಲ್ಗಡೆ ಬರ್ಬೋದಾ ಇಲ್ಲ ಕೆಳಗಡೆ ಬರ್ಬೋದಾ ಗೊತ್ತಿಲ್ಲ. ಡೌಕಿ ಸಿಟಿಗೆ ಹೋಗ್ಬೋಣ ಈಗ ಇಲ್ಲಿಂದ. ಇದು ನೋಡಿ, ಈಗ ಇದು ಡೌಕಿ ರಿವರ್. ಓಕೆ ಟೆಲ್ ಮಿ. ರಾಕ್ ಐಲ್ಯಾಂಡ್. ಓಕೆ ರಾಕ್ ಐಲ್ಯಾಂಡಲ್ಲಿ ನೀರು ಪಕ್ಕನೇ ಮನಗಿಸ್ತಾರೆ ಅಂತ. ಓಕೆ ಅವನು ರಾಕ್ ಐಲ್ಯಾಂಡ್ ಮನಗಿಸ್ತೀನಿ ಅಂತವ್ರೆ. ಸ್ವಲ್ಪ ಹೊರಗಡೆ ಬಂದ್ವಿ. ಬಂದಮೇಲೆ ಇಲ್ಲಿ ಬಾಕೂರ್ ವಿಲೇಜ್ ಅಂತ
1 minute from here, Annapurna. ಓಕೆ 1 minute ಫ್ರಮ್ ಅನ್ನಪೂರ್ಣ ಹೋಟೆಲ್ ಅಂತ ಹೇಳ್ತಾ ಇದ್ದಾರೆ. ಇಲ್ಲೊಬ್ರು ಬೋಟಿಂಗ್ ಅವ್ರು ಸಿಕ್ಕಿದ್ರಿ ತಗೊಂಡಿದ್ದೀವಿ ಒಳಗಡೆಗೆ. And then Nyangti, ಓಕೆ near playground. ಓಕೆ Tamabil Road. ತಮಬಿಲ್ ರೋಡ್ You have to go straight. ಸ್ಟೇಟ್ Near ಓಕೆ playground. ವಿಚ್ ಪ್ಲೇ ಗ್ರೌಂಡ್ ಇದೆ Again. ಹಾಗೆ ಸೇ You have to go straight. ಓಕೆ Right side. ಡೌಕಿ ವಿಲೇಜಿಗೆ ಬಂದ್ವಿ. ಸ್ವಲ್ಪ ಲೇಟ್ ಆಯಿತು. ರೋಡ್ ತುಂಬ ಖರಾಬಾಗಿತ್ತು ಮಾತ್ರ. ಯಾಕೆಂದರೆ ಇದು ಮೇಘಾಲಯದ ಕೊನೆ ಹಳ್ಳಿ ಮತ್ತು ಆ ಕಡೆಗೆ ಬಾಂಗ್ಲಾದೇಶ ಇರೋದ್ರಿಂದ ರೋಡೆಲ್ಲ ಅಷ್ಟೊಂದು ಚೆನ್ನಾಗಿ ಮಾಡಿಲ್ಲ. ಸೊ ಬಂದು ಈ ಹೋಟೆಲ್ ಬುಕ್ ಮಾಡಿ ಇಲ್ಲೇ ಆಲ್ಟ ಅಂತ ಡಿಸೈಡ್ ಮಾಡಿದೆ. ಸೊ ರೂಮ್ಗೆ ಹೋಗ್ಬಿಟ್ಟು ಲಗೇಜ್ ಎಲ್ಲ ಇಟ್ಬಿಟ್ಟು ವಾಪಸ್ಸು ಇಲ್ಲೊಂದು ಸಣ್ಣದು ಎಕ್ಸಿಬಿಷನ್ ನಡೀತೈತೆ. ಅಂದರೆ ಚಿಕ್ಕದು ಈ ಕಡೆ ತಾಲೂಕು ಭಾಗಕ್ಕೆಲ್ಲ ಒಂದು ಸಣ್ಣ ಹಳ್ಳಿಲಿ ಒಂದು ಎಕ್ಸಿಬಿಷನ್ ಥರ ನಡೀತೈತೆ. ಒಂದು ಸ್ವೀಟ್ ಹಾಕೋಣ. ಸೊ ಫ್ರೆಶ್ ಹೋಗಿ ರೂಮಿಗೆ ರೆಡಿ ಆಗ್ಬಿಟ್ಟು ಬಂದ್ಬಿಡೋಣ. ಆಮೇಲೆ ಇಲ್ಲಿ ಒಳಗಡೆ ಹೋಗೋಣ. ಎಕ್ಸಿಬಿಷನ್ ನಡೀತೈತೆ. ಇಲ್ಲೊಂದು ರೌಂಡ್ ಹೋಗೋಣ. ಸುಮ್ಮನೆ ಹಂಗೆ ಮನೋರಂಜನೆ. ಯಾಕೆಂದರೆ ನಾನು 13 ದಿನದಿಂದ ಟ್ರಾವೆಲ್ ಮಾಡಿ ನನಗೂ ಒಂಥರ ಸ್ಟ್ರೆಸ್ ಆದಂಗೆ ಅನಿಸ್ತೈತೆ ಲೈಟಾಗಿ ಮೈಂಡು. ಸೊ ಸ್ವಲ್ಪ ಫ್ರೆಶ್ ಆಗೋಣ. ಹೊರಗಡೆ ಹೋಗಿ ಏನಾರು ಗೇಮ್ ಇದ್ದರೆ ಆಡ್ಕೊ ಬರೋಣ. ಒಳಗಡೆ ಬಂದಮೇಲೆ ಈ ಥರ ಗೇಮ್ ಆಡ್ತಾರೆ. ಸಗದಾಗಿರುತ್ತೆ. ಇದು ಒಂಥರ ಗೇಮ್. ಒಂಥರ 100ಕ್ಕೆ 100 ರೂಪಾಯಿ 100ಕ್ಕೆ 1000 ರೂಪಾಯಿ ಸಿಗುತ್ತೆ ಈ ಥರ ಒಂದು ಗೇಮು. ಅಂದರೆ ನಾವೆಲ್ಲ ಹಳ್ಳಿ ಭಾಗದಲ್ಲಿ ಅವಾಗ ಆಟ ಆಡ್ತಿದ್ವು. ಸೊ ಈ ಥರ ಒಂದು ಮೈಂಡ್ ಗೇಮು. ಬಟ್ ಇದೊಂಥರ ಇದು ಇಲ್ಲಿ ಲೋಕಲ್ ಜನಗಳೆಲ್ಲ ಈ ಥರ ಆಡ್ತಾರೆ. ಯಾವುದಕ್ಕೆ ನಿಂತ್ಕೊತ 1ಕ್ಕೆ 2 ಅಂದರೆ 4ನೇ ನಂಬರಲ್ಲಿ 100 ರೂಪಾಯಿ ಹಾಕಿದ್ರೆ 200 ರೂಪಾಯಿ ಸಿಗುತ್ತೆ ಆ ಥರ ಅದು. ಓಕೆ ಏನು ಗೊತ್ತಾ, ಒಳಗಡೆ ಬಂದೆ. ಈ ಏರ್ಗೇನಲ್ಲಿ ಬಲೂನ್ ಹೊಡೆಯೋ ಮಜಾನೇ ಬೇರೆ. ಸೊ 50 ರೂಪಾಯಿಗೆ 6 ಬುಲೆಟ್ ಕೊಡ್ತಾರೆ. ಸೊ 6 ಬುಲೆಟಲ್ಲಿ ಯಾವ್ಯಾವ ಹೊಡಿತೀನಿ ಅಂತ ನಿಮ್ಗೆ ಹೇಳ್ಬಿಟ್ಟು ಹೊಡಿತೀನಿ. ಓಕೆ ಹೌದು ಓಕೆ ಆರೆಂಜ್ ಹೊಡೆದೆ. 1 ಸೆಕೆಂಡ್ ತಿರ್ಗಾ ಹೊಡಿತೀನಿ. ಇನ್ನೊಂದು ರೌಂಡ್ ಹೊಡಿತೀನಿ. ಅವಾಗಲೇ ಹೊಡಿಬೇಕಂತ ಗ್ರೀನ್ ಹೊಡಿತೀನಿ ತಿರ್ಗಾ. ಗ್ರೀನು ಒಂದೇ ಒಂದು ಮಿಸ್ ಆಗಿರೋದು ಆ್ಯಕ್ಚುಲಿ. ಎಲ್ಲ ಹೊಡಿತೀನಿ ಈಗ. ಎಸ್ 3ಕ್ಕೆ 3 ಒಂಥರ ಮಜಾ ಇರ್ತದೆ. ಗಾಡಿ ಡ್ರೈವ್ ಮಾಡ್ಕೊಂಡು ಬಂದು ಆರಾಮಾಗಿ ರೆಸ್ಟ್ ಮಾಡ್ತಾರೆ. ಸ್ವಲ್ಪ ಎಂಟರ್ಟೈನ್ಮೆಂಟ್ ಅಷ್ಟೇ ಇದು. ಎಸ್ ರೆಡ್ಡೇ ಹೊಡೆದೆ. ಲಾಸ್ಟ್ ಇನ್ನೊಂದೇ ಒಂದು ಇರೋದು. ಕೆಳಗಡೆ ಹೊಡಿತೀನಿ ರೆಡ್ನೇ ಇನ್ನೊಂದ್ಸಲ. ಎಸ್ ಎಲ್ಲ ಹೊಡೆದೆ. ಸೂಪರ್ ಆಗೈತೆ. ಖುಷಿ ಆಗ್ಬಿಟ್ಟು ಆ್ಯಕ್ಚುಲಿ. ಸೊ ಇಲ್ಲಿಂದ ಈಗ ಬೇಗ ಕಳ್ಸ್ಕೊಂಬಿಡೋಣ. ಈಗ ಆರಾಮಾಗಿ ಊಟ ಮಾಡಿ ಸ್ಟೇ ಮಾಡೋಣ. ಬೆಳಗ್ಗೆ ಬೇರೆ ಥರ ಒಂದು ಲೋಕ ನೋಡೋಣ.